ದೇವರ ಪ್ರತಿಷ್ಠೆಯ ಬಗ್ಗೆ, ಪ್ರತಿಮೆಯ ಬಗ್ಗೆ ಒಂದಷ್ಟು ಅಂಶಗಳನ್ನು ನಮಗೆ ವರಾಹ ಪುರಾಣ ಬೆಳಕು ಚೆಲ್ತದೆ. ಈ ಪ್ರತಿಷ್ಠೆಯಲ್ಲಾಗುವಾಗ ಕೇವಲ ಒಂದು ದಿಕ್ಕಿನಲ್ಲಲ್ಲ, ಇಂತಹ ಅನೇಕ ಗ್ರಂಥಗಳ ಸಂಗ್ರಹವನ್ನು ಕಟ್ಟಿಕೊಟ್ಟವರು ಆಚಾರ್ಯ ಮಧ್ವರು. ಇವತ್ತು ತಂತ್ರಗ್ರಂಥಗಳಲ್ಲಿ ಅಷ್ಟವಿಧವಾದಂತಹ ಪ್ರತಿಮೆಗಳನ್ನು ಹೇಳ್ತಾರೆ, ಕೆಲವು ಕಡೆಗಳಲ್ಲಿ ಅದಕ್ಕಿಂತ ಹೆಚ್ಚು ಹೇಳ್ತಾರೆ, ಕಮ್ಮಿ ಹೇಳ್ತಾರೆ. ಹೀಗೆ ಬೇರೆ ಬೇರೆ ರೀತಿಯ ಸಂಖ್ಯೆಯ ಪ್ರತಿಮೆಗಳನ್ನು ಹೇಳಿದ್ರು. ಆಚಾರ್ಯರು ಎಲ್ಲವನ್ನು ಸಂಗ್ರಹ ಮಾಡಿ ನಮಗೆ ಕೊಟ್ಟದ್ದು 4 ರೀತಿಯ ಪ್ರತಿಮೆಗಳಲ್ಲಿ ಪೂಜೆ ಮಾಡಲಿಕ್ಕೆ ಅಧಿಕಾರ ಅಂತ. ಪ್ರತಿಮಾಂ ಕಾರಯನ್ ವಿಷ್ಣೋ ಕುರ್ಯಾತ್ಸು ಪ್ರತಿಮಾಂಬುಧ ಲೋಹೈರ್ವ ಶಿಲಯ ದಾರ್ವ ಮೃದಾವಾಪಿ ಯಥಾಕ್ರಮಂ. 4 ಧಾತುಗಳಿಂದ ಮಾಡಲಿಕ್ಕಾಗ್ತದೆ. ಲೋಹೈಹಿ, ಲೋಹದ ಪ್ರತಿಮೆಗಳನ್ನು ಪೂಜೆಗಿಡಬೇಕು. ಶಿಲಯ ಅಥವಾ ಶಿಲೆ, ಶೈಲಿ ಅಂತ ಕರೀತಾರೆ ಅದನ್ನು. ಶೈಲಿ ಅಂತ ಹೇಳಿದರೆ ಶಿಲೆ, ಕಲ್ಲಿನಿಂದ ಮಾಡಿದ್ದು. ಲೋಹೈರ್ವ ಶಿಲಯ ದಾರ್ವ, ದಾರು ಅಂತಂದರೆ ಮರ, ಮರದಿಂದ ಮಾಡಿದ ಪ್ರತಿಮೆಗಳು ದಾರ್ವ. ಮೃದಾವಾಪಿ ಯಥಾಕ್ರಮಂ, ಮೃತ್ ಅಂದರೆ ಮಣ್ಣು, ಸಾಯಿಲ್, ಆ ಮಣ್ಣಿನಿಂದ ಮಾಡಿದ ಪ್ರತಿಮೆಗಳು. ಹೀಗೆ ಬೇರೆ ಮನೋಮಯಿ, ಮಣಿಮಯಿ ಪ್ರತಿಮಾ, ಅಷ್ಟವಿಧಾ ಸ್ಮೃತ ಅಂತ ಬೇರೆ ಬೇರೆ ತಂತ್ರಗ್ರಂಥಗಳು ಬೇರೆ ಬೇರೆ ಸಂಖ್ಯೆಯ ಪ್ರತಿಮೆಗಳನ್ನು ಹೇಳಿದರು. ನಮಗೆ ಆಚಾರ್ಯ ಮಧ್ವರು ತೋರಿಸಿಕೊಟ್ಟ ದಾರಿ ಕೇವಲ 4 ರೀತಿಯ ಪ್ರತಿಮೆಗಳಲ್ಲಿ ಮಾತ್ರ ಪೂಜೆಗೆ ಅಧಿಕಾರ ಸ್ಪಷ್ಟವಾಗಿ ಹೇಳಿದ್ದಾರೆ. ಲೋಹೈರ್ವ ಶಿಲಯ ದಾರ್ವ ಮೃದ, ಈ 4 ಪ್ರತಿಮೆಗಳನ್ನು, 4 ವಸ್ತುಗಳಿಂದ ಮಾಡಿದ ಪ್ರತಿಮೆಯನ್ನು ಮನೆಯಲ್ಲಿ ಅಥವಾ ದೇವಾಲಯದಲ್ಲಿ ಪೂಜೆ ಮಾಡಲಿಕ್ಕೆ ಅಧಿಕಾರ ಉಂಟು. ಇದರಲ್ಲಿ ಲೋಹ ಬಹುತೇಕ ಕಡೆಗಳಲ್ಲಿ ಇರ್ತದೆ, ಶಿಲೆ ಸಾಧಾರಣ ಕಡೆಯಲ್ಲಿ, ಹೆಚ್ಚಿನ ಕಡೆಗಳಲ್ಲಿ ಉಂಟು. ಆದರೆ ಮರದಿಂದ ಮಾಡಿದ ಪ್ರತಿಮೆಗಳು ಈಗಿನ ಕಾಲ ಪರಿಸ್ಥಿತಿಯಲ್ಲಿ ತುಂಬ ಕಡಿಮೆಯಾಗ್ತಾ ಉಂಟು. ಮಣ್ಣಿನಿಂದ ಮಾಡಿದಂಥದ್ದು ಪ್ರಸಿದ್ಧ. ನಮ್ಮ ಮಂಗಳೂರಿನ ಹತ್ತಿರ ಪೊಳಲಿ ಇತ್ಯಾದಿ ಕ್ಷೇತ್ರಗಳಲ್ಲಿ ಅಲ್ಲೆಲ್ಲ ಮಣ್ಣು ಸೈಕತೆಯಿಂದ ಮಾಡಿದಂತಹ ಪ್ರತಿಮೆಗಳು ವಿರಳವಾಗಿ ಕೆಲವು ದಿಕ್ಕಿನಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಆದರೆ ಈ ಮರದಿಂದ ಮಾಡಿದಂತಹ ಪ್ರತಿಮೆಗಳಲ್ಲಿ ಆರಾಧನೆ ಮಾಡುವಂಥದ್ದು ಇತ್ತೀಚಿನ ದಿನಗಳಲ್ಲಿ ತುಂಬ ಕಡಿಮೆಯಾಗ್ತಾ ಉಂಟು ಅನ್ನೋದನ್ನು ನಾವು ಗಮನಿಸಬೇಕಾದ ವಿಚಾರ. ಹೀಗೆ ಈ 4 ಪ್ರತಿಮೆಗಳಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಲಿಕ್ಕೆ ವಿಧಾನವನ್ನು ಹೇಳಿರುವಂಥದ್ದು ಎಲ್ಲ ಪುರಾಣ ಗ್ರಂಥಗಳ, ತಂತ್ರಗ್ರಂಥಗಳ, ಆಗಮ ಗ್ರಂಥಗಳ ದೊಡ್ಡ ಸಮುಚ್ಚಯ ಅದು ತಂತ್ರಸಾರ ಅನ್ನುವ ಗ್ರಂಥ. ಒಂದು ದೇವರಿಗೆ ಪ್ರತಿಷ್ಠಾಪನೆಗಾಗಿ ಶಿಲೆಯ ವಿಗ್ರಹವನ್ನು ನೀವು ಮಾಡ್ತೀರಿ ಅಂತಾದರೆ ಕಲ್ಲು ನೋಡಿ ಬಂದು ಕೇವಲ ಒಬ್ಬ ಶಿಲ್ಪಿಯನ್ನು ಕರೆದು ಆರ್ಡರ್ ಕೊಡುವಂಥದ್ದಲ್ಲ. ಆ ಕಲ್ಲು ನೋಡಿದಾಗ ಈ ಕಲ್ಲು ಶಿಲೆ, ಈ ಕೇವಲ ಶಿಲೆ ಇದು ನಿರ್ಜೀವ ಶಿಲೆಯೋ ಅಥವಾ ದೇವರ ವಿಗ್ರಹವನ್ನು ಮಾಡಲಿಕ್ಕೆ ಯೋಗ್ಯತೆ ಇದರಲ್ಲಿ ಉಂಟೋ ಅಂತ ಪರೀಕ್ಷೆ ಮಾಡುವ ವಿಧಾನವನ್ನು ಆಚಾರ್ಯ ಮಧ್ವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಧ್ವನಿಸ್ಥೂಲತ್ವ ಭೇದೇನ ಪುಂಸ್ತ್ರಿಯಾದ್ಯಾ ಜಾತಿತಶಿಲಾ ಪುಂಶಿಲಾ ಪ್ರತಿಮಾರ್ಥಂತು ಸ್ತ್ರೀಶಿಲಾ ಪೀಠಕ್ಲುಪ್ತಯೇ. ಶಿಲೆಗಳಲ್ಲಿ, ಕಲ್ಲುಗಳಲ್ಲಿ 3 ಜಾತಿಗಳುಂಟು ಅಂತಾರೆ. ಒಂದು ಪುರುಷ ಶಿಲೆ, ಸ್ತ್ರೀ ಶಿಲೆ, ಹಾಗೆ ನಪುಂಸಕ ಶಿಲೆ ಅನ್ನುವ 3 ವಿಭಾಗಗಳನ್ನು ಶಿಲೆಗಳಲ್ಲಿ ಆಚಾರ್ಯರು ಹುಡುಕಿಕೊಟ್ಟಿದ್ದಾರೆ ತಂತ್ರಗ್ರಂಥಗಳ ಆಧಾರದಿಂದ. ಆ 3 ಜಾತಿಯ ಶಿಲೆಗಳಲ್ಲಿ ಪುಂಶಿಲಾ ಪ್ರತಿಮಾರ್ಥಂತು, ಯಾವ ಪುರುಷ ಶಿಲೆ ಅಂತ ನಾವು ಗುರುತಿಸ್ತೇವೆ ಆ ಪುರುಷ ಶಿಲೆಯಿಂದ ದೇವರ ಪ್ರತಿಮೆಯನ್ನು ಮಾಡಬೇಕು. ಪುಂಶಿಲಾ ಪ್ರತಿಮಾರ್ಥಂತು ಸ್ತ್ರೀಶಿಲಾ ಪೀಠಕೃಪ್ತಯೇ. ಪೀಠ ಅಂತ ಹೇಳಿದರೆ ನಮ್ಮ ಭಾಷೆಯಲ್ಲಿ ಪಾಣಿಪೀಠ ಅಂತ ಕರೀತೇವೆ. ದೇವರ ವಿಗ್ರಹವನ್ನು ಕಚ್ಚಾಗಿ ಕೂತ್ಕೊಳ್ಳಿಸುವಂತಹ ಜಾಗ. ಹಾಗೆ ಬಿಂಬ ಅದು ಯಾವ ದೇವರದ್ದು ಇರ್ಬೋದು, ಪುರುಷ ದೇವರದ್ದು ಇರ್ಬೋದು, ದೇವಿ ಇತ್ಯಾದಿಗಳ ಪ್ರತಿಮೆಗಳೂ ಇರಬಹುದು. ದೇವರ ವಿಗ್ರಹವನ್ನು ನೀವು ಮಾಡ್ತೀರಿ ಅಂತಾದರೆ ಆ ವಿಗ್ರಹದ ಶಿಲೆ ಅನ್ನುವಂಥದ್ದು ಅದು ಪುರುಷ ಶಿಲೆ ಆಗಿರಬೇಕು ಅನ್ನುವಂಥದ್ದು ವಿಧಿ, ಅದು ಆಚಾರ್ಯರು ಕೊಟ್ಟದ್ದು. ಅದೇ ರೀತಿಯಲ್ಲಿ ಪಾಣಿಪೀಠ ಅನ್ನುವಂಥದ್ದು ಸ್ತ್ರೀ ಶಿಲೆಯಾಗಿಯೇ ಇರಬೇಕು ಅನ್ನುವಂಥದ್ದು ವಿಧಿ. ಅಲ್ಲ, ಈಗಿನ ಕಾಲದಲ್ಲಿ ವ್ಯಕ್ತಿಯನ್ನು ನೋಡಿಯೇ ಹುಡುಗವೋ ಹುಡುಗಿಯೋ ತೀರ್ಮಾನಿಸ್ಲಿಕ್ಕೆ ಬರೋದಿಲ್ಲ. ಕಲ್ಲಿನಲ್ಲಿ ಹೇಗೆ ತೀರ್ಮಾನಿಸುವುದು ಅಂತಂದರೆ ಧ್ವನಿಸ್ಥೂಲತ್ವ ಭೇದೇನ, ಆ ಕಲ್ಲಿಗೆ ಸರಿಯಾದ ಜ್ಞಾನಿಗಳಾದ ತಕ್ಷರು ಅಂತ ಹೇಳಿದರೆ ಶಿಲ್ಪಿಗಳು, ಅವರು ಆ ಶಬ್ದವನ್ನು ಮಾಡಿದಾಗ ಆ ಶಬ್ದ ಕೇಳಿ ಬರ್ತದಲ್ವೋ, ಆ ಕೇಳಿದ ಶಬ್ದದಿಂದ ಇದನ್ನು ನಿರ್ಣಯಿಸ್ಲಿಕ್ಕೆ ಬರ್ತದೆ ಅಂತಾರೆ ಆಚಾರ್ಯರು. ಅದು ಹೇಗೆ
ಅದು ನಾವು ಬಲ್ಲವರಿಂದಲೇ ಕೇಳಿ ತಿಳಿಬೇಕಲ್ಲದೆ ಅದನ್ನು ಗ್ರಂಥದಲ್ಲಿ ಬರೆದು ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಹೇಳ್ತಾರೆ. ಧ್ವನಿಸ್ಥೂಲತ್ವ ಭೇದೇನ ಅನ್ನುವ ಮಾತನ್ನು ಆಚಾರ್ಯರು ಹೇಳ್ತಾರೆ. ಅದಲ್ಲದೆ ಇದಕ್ಕಿಂತ ಹೆಚ್ಚಿನ ವಿಚಾರಗಳು ಬೇಕಿದ್ದರೆ ಅದು ವಾಸ್ತು ಗ್ರಂಥಗಳಲ್ಲಿ ಗುರುಮುಖೇನವಾಗಿಯೇ ಪಡೆದುಕೊಳ್ಳಬೇಕಾದ ವಿಚಾರ ಹೊರತಾಗಿ ಕೇವಲ ಟೆಕ್ಸ್ಟನ್ನು ನೋಡಿ, ಗ್ರಂಥವನ್ನು ನೋಡಿ ಅಧ್ಯಯನ ಮಾಡಲಿಕ್ಕೆ, ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇರುವಂತಹ ವಿಚಾರ. ಹೀಗೆ ಮಾಡಿದಂತಹ ಪ್ರತಿಮೆಯಲ್ಲಿ ದೇವರ ಪ್ರತಿಷ್ಠೆಯನ್ನು ಮಾಡಲಿಕ್ಕುಂಟು. ಆ ಪ್ರತಿಷ್ಠೆಯನ್ನು ಮಾಡಬೇಕು ಅಂತಾದರೆ ಆ ಬಿಂಬ ಅದು ತುಂಬ ಸುಂದರವಾದಂತಹ ಬಿಂಬ ಆಗಿರಬೇಕು ಅಂತಾರೆ. ಬಿಂಬ ಅದು ಒಂದು ಕೈ ಉದ್ದ, ಕಾಲು ಉದ್ದ, ಕಣ್ಣು ಉದ್ದ, ಕಣ್ಣುಗಿಡ್ಡ ಹೀಗಿರಬಾರ್ದು. ಅದೂ ಕೂಡ ವರಾಹ ಪುರಾಣ ಹೇಳ್ತದೆ, ಈ ಲೋಹ ಮತ್ತು ಶಿಲೆ ಮತ್ತು ದಾರು ಈ ಮೂರರಲ್ಲಿ ನಾಜೂಕಾದ ಕೆಲಸಗಳನ್ನು ಮಾಡಲಿಕ್ಕೆ ಬರ್ತದೆ. ಸಾಮಾನ್ಯವಾಗಿ ಅದು ಗಟ್ಟಿಯಾದ ವಸ್ತುವಾದ್ದರಿಂದಾಗಿ ನಾಜೂಕು ಕೆಲಸಗಳನ್ನು ಮಾಡಲಿಕ್ಕೆ ಬರ್ತದೆ. ಆ ಕಣ್ಣಿನ ಭಾಗ, ತುಟಿಯ ಭಾಗಗಳು, ಇದನ್ನೆಲ್ಲ ಸೂಕ್ಷ್ಮ ಕೆತ್ತನೆಗಳನ್ನು ಮಾಡಲಿಕ್ಕೆ ಬರ್ತದೆ. ಆದರೆ ಮೃಣ್ಮಯ ಪ್ರತಿಮೆಯನ್ನು ಮಾಡುವಾಗ ಮಾತ್ರ ಸಿಕ್ಕಿ ಬೀಳ್ತೇವೆ. ಅದಕ್ಕೆ ವರಾಹ ಪುರಾಣ ಆ ಭಾಗವನ್ನು ಒತ್ತಿ ಹೇಳ್ತದೆ, ಅರ್ಚ್ಯಾಂ ವೈ ಮೃಣ್ಮಯಾಂ ಕೃತ್ವ ಅಸ್ಫುಟಾಂ ನಾಪ್ಯಖಂಡಿತಾಂ ನಾಧಿಕಾಂ ವಾಮನಾಂ ವಾಪಿ ನವಕ್ರಾಂ ಕಾರಯೇದ್ ಬುಧಃ. ಮಣ್ಣಿನ ವಿಗ್ರಹವನ್ನು ಮಾಡ್ತೀರಿ, ಚೌತಿ ಬಂತು, ಗಣಪತಿ ಮಾಡ್ತೀರಿ ಅಂತಂದರೆ ನಿಮಗಿಷ್ಟ ಬಂದಾಗೆ ಒಂದಷ್ಟು ದೊಡ್ಡ ಹೊಟ್ಟೆ, 1 ಮೀಟರ್ ಉದ್ದದ ಸೊಂಡಿಲು ಹೀಗಿಡ್ಲಿಕ್ಕಿಲ್ಲ ಅಂತಾರೆ. ಅರ್ಚ್ಯಾಂ ವೈ ಮೃಣ್ಮಯಾಂ ಕೃತ್ವ, ಮಣ್ಣಿನ ಮೃಣ್ಮಯ ಅಂತ ಹೇಳಿದರೆ ಮಣ್ಣಿನ ವಿಗ್ರಹ, ಮೃಣ್ಮಯಾಂ ಕೃತ್ವ ಅಸ್ಫುಟಾಂ, ಅದು ಅಸ್ಫುಟವಾಗಿ ಇರಬಾರ್ದು, ಅತ್ಯಂತ ಸ್ಫುಟವಾಗಿರಬೇಕು. ಇವತ್ತು ನೋಡ್ತೇವೆ ನಾವು ಎಷ್ಟೋ ಪ್ರತಿಮೆಗಳು ಮಾಡಿದರೆ ಅದು ಮುಂಭಾಗ ಮಾತ್ರ ಇರ್ತದೆ ಪ್ರತಿಮೆಗೆ. ಅದು ಕಣ್ಣು ಕಾಣ್ತದೆ, ಮುಖ ಕಾಣ್ತದೆ, ಹೃದಯ ಕಾಣ್ತದೆ, ಹೊಟ್ಟೆ ಕಾಣ್ತದೆ, ಜಘನ ಕಾಣ್ತದೆ. ಹಿಂದೆ ನೋಡಿದರೆ ಎಲ್ಲ ಫ್ಲಾಟ್, ಏನಿರುವುದಿಲ್ಲ. ಒಂದು ಬದಿ ಮಾತ್ರ ಚಿತ್ರ ಇರುವಂತಹ ಪ್ರತಿಮೆಗಳು ಅಂಗಡಿಯಲ್ಲಿ ಸಿಗ್ತದೆ. ಇದು ಪ್ರಯೋಜನ ಇಲ್ಲ ಅಂತಾರೆ. ನಾಸ್ಫುಟಾಂ, ಅತ್ಯಂತ ಸ್ಫುಟವಾಗಿರಬೇಕು. ಕುತ್ತಿಗೆ ಅಂತಂದರೆ ಒಂದು ಚಂದದ ಹಾರವನ್ನು ಕುತ್ತಿಗೆಗೆ ಹಾಕಿ ಹಿಂದೆ ಕಟ್ಟುವಷ್ಟರವರೆಗೆ ಸ್ಫುಟತೆ ಆ ಪ್ರತಿಮೆಯಲ್ಲಿ ಇರಬೇಕು. ಇನ್ನು ನೀನು ಮಾಡುವುದು ಮಣ್ಣು, ಹಾಗಾಗಿ ಒಂದು ಚೂರು ತಪ್ಪಿದ್ರೂ ಕೂಡ ಆ ಬಿಂಬ, ಮಣ್ಣಿನ ವಿಗ್ರಹ ಭಿನ್ನವಾಗಿ ಹೋಗ್ತದೆ. ನಾಪಿ ಅಖಂಡಿತಾಂ, ಅದು ಖಂಡಿತ ಅಂತ ಹೇಳಿದರೆ ತುಂಡಾದದ್ದು, ಭಗ್ನವಾದದ್ದು, ಹಾಗೆ ಆಗಿರಬಾರ್ದು. ನಾಪಿ ಅಖಂಡಿತಾಂ ನಾಧಿಕಾಂ ವಾಮನಾಂ ವಾಪಿ, ಎಷ್ಟು ಪ್ರಮಾಣ ಉಂಟು ಅದಕ್ಕಿಂತ ಹೆಚ್ಚು ಕೂಡದು. ವಾಮನಾಂ, ಅದಕ್ಕಿಂತ ಸಣ್ಣದು ಕೂಡದು. ನವಕ್ರಾಂ, ಇಷ್ಟ ಬಂದ ಹಾಗೆ ಮಾಡುವಂಥದ್ದು, ಓರೆಕೋರೆ ಮಾಡುವಂಥದ್ದು ಸಾಧ್ಯವೇ ಇಲ್ಲ ಅನ್ನುವ ನಿಷೇಧವನ್ನು ವರಾಹ ಪುರಾಣ ತುಂಬ ಸ್ಫುಟವಾಗಿ ಹೇಳಿಕೊಟ್ಟಿದೆ. ಇಷ್ಟೆಲ್ಲ ಮಾಡಿತ್ತು, ಇನ್ನೇನು ಮಾಡಬೇಕು? ಅಧಿವಾಸಾದಿ ವಿಧಿಗಳನ್ನು ಮಾಡಿ ಆ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತಾರೆ. ಅಧಿವಾಸ ವಿಧಿಗೆ ಬೇರೆ ಬೇರೆ ದ್ರವ್ಯಗಳು, ಪಂಚಗವ್ಯದಿಂದ ಮಾಡಬೇಕು ಇತ್ಯಾದಿಯಾಗಿ ಬೇರೆ ಬೇರೆ ದ್ರವ್ಯಗಳಿಂದ ಅಧಿವಾಸವನ್ನು ಮಾಡಲಿಕ್ಕೆ ವಿಧಿ ಪುರಾಣಕಾರರು ಕೊಡ್ತಾರೆ. ಇವತ್ತು ಅಷ್ಟು ವಿಧಿಯಲ್ಲಿ ನಮಗೆ ಮಾಡಲಿಕ್ಕಾಗ್ತದೋ ಅನ್ನುವಂಥದ್ದು ಗೊಂದಲ ಇದ್ದರೂ ಅದು ಅಸಾಧ್ಯವಾದ ಕೆಲಸ ಅಲ್ಲ. ಅಂತಹ ಅಧಿವಾಸಾದಿ ವಿಧಿಗಳನ್ನು ಮಾಡಿ ಅದರಲ್ಲಿ ದೇವರ ಪ್ರತಿಷ್ಠೆಯನ್ನು ಮಾಡಲಿಕ್ಕುಂಟು. ಆ ದೇವರ ಪ್ರತಿಷ್ಠೆಯ ವಿಚಾರ ಬಂದಾಗ ವರಾಹ ಪುರಾಣ ಒಂದು ಸುಂದರವಾದಂತಹ ಮಾತು ಹೇಳುತ್ತದೆ. ಪ್ರತಿಷ್ಠೆ ಅಂತಂದರೆ ನಮ್ಮ ಮುಂದೆ ಇರುವಂತಹ ವಿಗ್ರಹದಲ್ಲಿ ದೇವರು ಬಂದು ಕೂತ್ಕೊಳ್ಳುವಂಥದ್ದು, ದೇವರನ್ನು ಕರೆದು ನಾವು ಕೂತ್ಕೊಳಿಸುವಂಥದ್ದು. ದೇವರು ಪ್ರತಿಷ್ಠತಿ ಇತ್ಯರ್ಥ, ನಿಲ್ತಾನೆ ನಮ್ಮ ಮುಂದೆ, ಪೂಜೆಗೋಸ್ಕರ ಮಾಡು ಅಂತ ದೇವರು ನಮ್ಮ ಮುಂದೆ ನಿಲ್ತಾನೆ. ಇದಕ್ಕೆ ಪ್ರತಿಷ್ಠೆ ಅಂತ ಹೆಸರು. ಈ ಪ್ರತಿಷ್ಠೆ ಅಂತ ಅಂದಾಗ ನಮ್ಮ ಮುಂದೆ ಇರುವಂತಹ ವಿಗ್ರಹದಲ್ಲಿ ದೇವರು ಯಾಕೆ ಬರ್ತಾನೆ, ನಾವು ಕರೆದು ಕೂಡಲೇ ದೇವರು ಬಂದು ಯಾಕೆ ಕೂತ್ಕೊಳ್ತಾನೆ ಅಂತಂದರೆ ವರಾಹ ಪುರಾಣ ಅದಕ್ಕೆ ಕಾರಣ ಕೊಡ್ತದೆ. ದೇವರು ಕೂತ್ಕೊಳ್ಳುವಂಥದ್ದು ವಿಗ್ರಹದಲ್ಲಿ ಬಂದು, ಇವತ್ತು ಸೇವಾ ಆಫೀಸ್ನಲ್ಲಿ ಎಷ್ಟು ಸೇವೆಯಾಗಿದೆ, ನನಗೆ ಎಷ್ಟು ಸೇವೆ ಸಿಗ್ತದೆ ನೋಡಲಿಕ್ಕಲ್ಲ, ಎಷ್ಟು ಜನ ಭಕ್ತರು ಬರ್ತಾರೆ ಭಕ್ತರನ್ನು ನೋಡಲಿಕ್ಕಲ್ಲ. ವರಾಹ ಹೇಳ್ತಾನೆ, ಬ್ರಹ್ಮಾಕ್ಷರ ಸಹಸ್ರಾಣಿ ಪಠತಾಂ ಬ್ರಹ್ಮವಾದಿನಾಂ ಆಗಮಿಷ್ಯಾಮ್ಯಹಂ ದೇವಿ ಮಂತ್ರಪಾಠ ಮಮ ಪ್ರಿಯ. ನಾನು ಯಾಕೆ ಬರ್ತೇನೆ ಗೊತ್ತುಂಟ? ಭೂದೇವಿಗೆ ಹೇಳ್ತಾನೆ, ಬ್ರಹ್ಮಾಕ್ಷರ ಸಹಸ್ರಾಣಿ ಪಠತಾಂ ಬ್ರಹ್ಮವಾದಿನಾಂ, ಯಾರು ವೇದವನ್ನು ತಿಳಿದಂತಹ ಬ್ರಹ್ಮವಾದಿಗಳಿದ್ದಾರೆ
ಅವರು ನಿತ್ಯ ಅಲ್ಲಿ ಕೂತು ವೇದ ಪಾಠವನ್ನು ನನ್ನ ನಾಮಸ್ಮರಣೆಯನ್ನು ನಿರಂತರ ಮಾಡ್ತಾ ಇರ್ತಾರಲ್ವೋ, ನಿರಂತರವಾಗಿ ನಡೆಯುವ ನನ್ನ ಗುಣಗಾನವನ್ನು ಕೇಳಲಿಕ್ಕೆ, ಆ ಮಂತ್ರ ಭಾಗವನ್ನು ಕೇಳಲಿಕ್ಕೆ ಆಗಮಿಷ್ಯಾಮ್ಯಹಂ ದೇವಿ, ನಾನು ಅಲ್ಲಿಗೆ ಬಂದು ಕೂತ್ಕೊಳ್ತೇನೆ. ಮಂತ್ರಪಾಠ ಮಮ ಪ್ರಿಯ. ಮಂತ್ರಪಾಠ ಅನ್ನುವಂಥದ್ದು, ಮಂತ್ರದ ಜಪ ಅನ್ನುವುದು ನನಗೆ ಅತ್ಯಂತ ಪ್ರೀತಿ ಅಂತ ಅಂತಾನೆ ವರಾಹ ಭಗವಂತ. ಎಷ್ಟು ಸುಂದರ ಮಾತು ನೋಡಿ. ನಾವು ಈ ಕಾರಣಕ್ಕಾಗಿ ನಮ್ಮಲ್ಲಿ ಹಿಂದೆ ಸಂಪ್ರದಾಯ ಇತ್ತು, ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಒಂದು 10 ನಿಮಿಷ ಆದರೂ ಕೂತು ಬರಬೇಕು. ಹಿರಿಯರು ಹೇಳ್ತಾ ಇದ್ರು, ಅನೇಕರಿಗೆ ಗೊತ್ತಿರಲಿಕ್ಕೆ ಸಾಕು, ಸೀದಾ ಪ್ರದಕ್ಷಿಣೆ ಸುತ್ತು ಹೊಡೆದು ಓಡ್ಕೊಂಡು ಬರುವುದಲ್ಲ. ಅಲ್ಲಿ ಪ್ರದಕ್ಷಿಣೆ ಆಗಿ ಒಂದು ಪಾರ್ಶ್ವದಲ್ಲಿ ಒಂದು 5 ನಿಮಿಷವೋ 10 ನಿಮಿಷವೋ ಸಮಯ ಇದ್ದಷ್ಟು ಕೂತು ಆ ಏನಾದರೂ ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡಿ ಬರಬೇಕು ಅನ್ನುವುದು ನಮ್ಮ ಪ್ರಾಚೀನವಾದ ಸಂಪ್ರದಾಯ. ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಿದ್ದಾರೆ. ಗೊತ್ತಿಲ್ಲ ಅವರು ವರಾಹ ಪುರಾಣವನ್ನು ಓದಿದ್ದಾರೋ ಇಲ್ಲವೋ ಅಂತ ಗೊತ್ತಿಲ್ಲ, ಆದರೆ ಆ ಪ್ರಜ್ಞೆ ನಮ್ಮ ಹಿರಿಯರಲ್ಲಿ ನಿಶ್ಚಯವಾಗಿಯೂ ಜಾಗೃತವಾಗಿತ್ತು. ಅದು ಯಾಕೆ ಹಾಗೆ ಮಾಡಬೇಕು ಅನ್ನುವುದಕ್ಕೆ ಕಾರಣವನ್ನು ತುಂಬ ಸುಂದರವಾಗಿ ಕೊಟ್ಟದ್ದು ವರಾಹ. ಹೀಗೆ ಅಲ್ಲಿ ಕೂತು ನಾವು ಮಾಡುವಂತಹ ಜಪ ಅದು ವೇದ ಪಾಠ ಅಂತ ಹೇಳಿದ. ವೇದ ಅಂತಂದರೆ ಏನು? ವೇದೋ ನಾರಾಯಣ ಸಾಕ್ಷಾತ್ ಸ್ವಯಂಭೂರಿತಿ ಶುಶ್ರುಮ. ವೇದ ಅಂತ ಹೇಳಿದರೆ ಅವ ಸಾಕ್ಷಾತ್ ನಾರಾಯಣ. ಹರಿವಂಶ ಹೇಳ್ತದಲ್ಲ, ಯಾವಂತಿ ವೇದಾಕ್ಷರಾಣಿ ಪಠಿತಾನಿ ದ್ವಿಜಾತಿಭಿ ತಾವಂತಿ ಹರಿನಾಮಾನಿ ಪಠಿತಾನಿ ನ ಸಂಶಯ. ಎಷ್ಟು ನೀವು ವೇದಗಳನ್ನು ಹೇಳ್ತೀರಿ, ವೇದದ ಒಂದೊಂದು ಅಕ್ಷರವೂ ಕೂಡ, ಒಂದೊಂದು ಸ್ವರ ವ್ಯಂಜನ ಇತ್ಯಾದಿಗಳು ಕೂಡ ಅದು ಭಗವಂತನ ನಾಮವನ್ನೇ ಹೇಳುವಂಥದ್ದು. ಹಾಗಾಗಿ ಯಾವಂತಿ ವೇದಾಕ್ಷರಾಣಿ ಪಠಿತಾನಿ, ಎಷ್ಟು ವೇದದ ಅಕ್ಷರವನ್ನು ನೀವು ಹೇಳ್ತೀರಿ ಓದ್ತೀರಿ, ತಾವಂತಿ ಹರಿನಾಮಾನಿ ಪಠಿತಾನಿ, ಅಷ್ಟು ಭಗವಂತನ ಹೆಸರನ್ನು ಹೇಳಿದಾಗ ಆಯಿತು ಅಂತದೆ ಪುರಾಣ. ಹಾಗಾಗಿ ನೀವಲ್ಲಿ ಕೂತು ವೇದ ಬಂದರೆ ವೇದ, ಅಷ್ಟಾಕ್ಷರ ಬಂದರೆ ಅಷ್ಟಾಕ್ಷರ, ಏನೂ ಬಾರದಿದ್ದರೆ ರಾಮ ಹೇಳಿದರೂ ಸಾಕಾಗ್ತದೆ, ಕೃಷ್ಣ ಹೇಳಿದರೂ ಸಾಕಾಗ್ತದೆ. ಹೀಗೆ ನೀವು ಹೇಳುವಂತಹ ಯಾವ ಮಂತ್ರ ಉಂಟು, ಅಥವಾ ಯಾವ ನಾಮ ಜಪ ಉಂಟು, ಅಥವಾ ಯಾವ ಸ್ತೋತ್ರಗಳುಂಟು, ಈ ನಾವು ಹೇಳುವಂತಹ ಮಂತ್ರ ಸ್ತೋತ್ರ ಜಪ ಇತ್ಯಾದಿಗಳನ್ನೆಲ್ಲ ಕೇಳಲಿಕ್ಕೋಸ್ಕರನೇ ದೇವರು ಆ ಪ್ರತಿಮೆಯಲ್ಲಿ ಬಂದು ಕೂತ್ಕೊಳ್ಳುವುದು ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ.